ಹಲೋ. ಅಲೋ ಎಲ್ಲಿದ್ದೀರಣ್ಣ? ಓ, ಹೊಲ್ತ ಬೇಕಣ್ಣ. ಮನೆ ತಕ್ಕ ಬಂದರೆ ಮಕ್ಕಳು. ಓ, ಮನೆ ತಕ್ಕ ಬಂದಿದ್ದಾರಣ್ಣ. ಸರಿ ಸರಿ ರೀ, ಮತ್ತೆ ಬರ್ತೀವಿ. ಏ, ಬೈಲಿ ಬೈಲಿ. ಏನಪ್ಪ ಏನಂತೆ? ಅದೇನೋ ಅಕ್ಕನೂ ಹಣ್ಣು ಹೊಲ್ತಾವಿದ್ದಾರಂತೆ ಬತ್ತಿದಾರಂತೆ. ನಡ್ರಿ ಅವ್ರು ಮನೆ ತಕ್ಕ ಹೋಗದ. ಮನೆ ತವ ಏನು ಅನ್ಸ್ತಿ? ನಡಿ ಅದೇನು ಹೊಲ್ತಾವ ನಾವೇ ಹೋಗ್ಬಿಟ್ಟು ಮಾತಾಡ್ಕೊ ಬರೋದ. ಮನೆ ತಗ ಬೇಡ, ಅಲ್ಲಿಗೆ ನಡಿಯಪ್ಪ. ನಡಿ ನಡಿ ಶಿವಣ್ಣ, ಅಕ್ಕ ಅಲ್ಲಿಗೆ ಹೋಗದ ನಡಿಯಪ್ಪ ಅಂತದೆ. ಬರವ. ಅಯ್ಯೋ, ಬೇಡಕತ್ತೆ ಬಿಡಪ್ಪ. ಪಾಪ ಅದೇ ಬಿಸ್ಲಲ್ಲಿ ಇಲ್ಲಿ ಗಂಟವ. ನಾವೇ ಮನೆಗೆ ಬರ್ತೀವಿ ಬಿಡು. ಇಲ್ಲ ಇಲ್ಲ ಬಿಡಿಯೋಣ, ಅಲ್ಲಿಗೆ ಬರ್ತೀವಿ. ಅಲ್ಲೇ ಇರಿ ಮನೇಲಿ ಮಾತಾಡಲ್ಲ ಕಣ. ಅಲ್ಲೇ ಇರಿ ಬರ್ತೀವಿ. ಸರಿ ಸರಿ, ಬನ್ನಿ ಬನ್ನಿ. ಏನ್ರಿ? ಅವರು ಗಣ್ಣವರು ಬಂದಿದ್ದಾರಂತೆ. ಅಮ್ಮನೂ ಮಗನೂ ಇದು ಬರ್ತಾ ಇದ್ದಾರಂತೆ. ಇಲ್ಲಿ ಯಾಕೆ ರೆಡಿರಿ? ನೀವು ರೆಡಿರಿ, ಸುಮ್ಮನೆ ಮನೆಗೆ ನಡೀರಿ. ಇಲ್ಲೇನ್ ಮಾಡಕ್ಕೆ? ಅದೇನೋ ಕಣಪ್ಪ, ಇಲ್ಲೇ ಮಾತಾಡೋದು ಸುಮ್ಕಿರಿ ಅಂತವ್ರೆ. ಅಯ್ಯೋ ಅಕ್ಕ, ನಡೀರಿ ಮನೆಗೆ ಹೋಗೋದ. ಇಲ್ಲೇ ಕೂತ್ಕೊಂಡ್ರಿ. ಅಯ್ಯೋ ಇಲ್ಲ ಅದೇನು ಸುಮ್ಕಿರಿ. ಮನೇಲಿ ಮಾತಾಡಲಕತ್ತೆ. ಪಾಪ ನಿಮ್ಮ ಹುಡುಗಿ ಮನೆ ಇರ್ತದೆ, ಬೇಜಾರು ಮಾಡ್ಕೊತದೆ ಅಂದ್ಬಿಟ್ಟು ಅದಕ್ಕೆ ನನಗೂ ಇಲ್ಲ ಇವ್ರ ಮತ್ತೆ ಕರ್ಸ್ಕೊಳ್ಳವು. ವಣ್ಣರ ಮೆತ್ತಕ್ಕೆ ಸಿದ್ದಣ್ಣನ ಮೆತ್ತಕ್ಕೆ ಈಗ ಹೊಲ್ತಾವಿರೋದು ಒಳ್ಳೇದೇ ಆಯ್ತು. ಏನು ಗಾಳಿ ಬೀಸ ಚೆನ್ನಾಗದೆ, ಸುಮ್ಕಿರಿ. ನಡೀರಿ ಮನೆಗೆ ಉಮ್ಕತ್ತೆ. ಏನಾರ ಅಲ್ಲಿ ಕಾಪಿ ಟೀ ಏನಾರು ಕುಡ್ಕೊ ಊಟ ಗೀಟ ಮಾಡ್ಕೊಂಡು ತಳಕ್ಕೆ ಹೋಗ್ಬತ್ತಾನೆ. ನಡ್ರಕ್ಕ. ಓ ಇರ್ಲಿ, ಈಗ ಮಾತಾಡ್ಕೊಳ್ಳಿ. ಅದು ಏನು ಮಾತಾಡಬೇಕು ಮಾತಾಡ್ಮೇಲೆ ಹೋಗಿ ಬೇಕಾದ್ರೆ ಊಟ ಕಾಪಿಯೋ ಗೀಪಿಯೋ ಏನು ಬೇಕಾದ್ರೆ ಕೊಡಿರಂತೆ. ಸರಿಯಾ? ಸರಿ ಅಣ್ಣ, ಆಯ್ತು ಕರಣ. ಅದೇ ಕಣಕ್ಕ. ಸಿದ್ದಣ್ಣ ಬಾ ಮುಂದಕ್ಕೆ. ಮಾತಾಡೋದು ಏನು? ಏನು ಬರ್ನೇ ಇಲ್ವಲ್ಲ, ಏನು ಯಾಕೆ ಸುಮ್ಮನೆ ಆಗ್ಬಿಟ್ರಲ್ಲ ಅಂದ್ಬಿಟ್ಟಂಗೆ. ಏನಿಲ್ವಾ? ಅದೇ ಕಪ್ಪ, ನಾವು ನಿಮ್ನ ಏನಾದ್ರು ಕೊಡಿ, ವರದಕ್ಷಿಣೆ ಕೊಡಿ, ಚಿನ್ನ ಕೊಡಿ, ಚಿಗುರು ಕೊಡಿ ಅಂತ ನಾವು ಕೇಳಿದಾವೆ. ನಾವು ಕೇಳಿದಾವೆ ಹೇಳಿ. ಇದಕ್ಕೆ ಹಿಂಗೆ. ಅಯ್ಯೋ ಏನೂ ಇಲ್ಲ ಕಣಕ್ಕ. ಪಾಪ ನಿಮ್ಮ ಪುಟ್ಟಿ ಹೇಳಕ್ಕೆ ಏನು ಸಂಕೋಚವ ನಮಗೆ. ಅಯ್ಯೋ, ನನ್ನ ತಂಗಿಗೆ ಒಂದಿಷ್ಟು ಮದುವೆಗೆ ಅಂತ ದುಡ್ಡಿಗೆ ಹೇಳ್ಕೊಂಡು ಕೂತಿದ್ನ. ಅವಳು ಯಾಕೋ ಮಾತನ್ನೇ ಬಿಟ್ಬಿಟ್ಟಾಳೆ. ಇನ್ನು ಏನು ಮಾಡೋದು ಅಂತ ಅದು ಬೇರೆ ಒಂಥರ ಹೆದರಿಕೆ ಆಯಿತು. ಇದು ಮದುವೆ ಸಮಾಚಾರ ಸುಮ್ಮನೆ ನಾವು ಏನು ಸುಮ್ಮನೆ ತೆಗೆ ಹೆಂಗೆ ಆಡೋದಲ್ಲ. ಅದು ಒಂದು ಲೆಕ್ಕಾಚಾರ ಇರಬೇಕು. ಅದಕ್ಕೆ ಏನು ಎಂತು ಅನ್ನೋದನ್ನ ಒಂಚೂರು ಯೋಚನೆ ಮಾಡಿ ನಾವು ಮುಂದುವರಿಬೇಕಲ್ವಕ್ಕ. ದುಡ್ಡು ಕಾಸು ಸೆಟ್ಟಾಗಲಿಲ್ಲ ಅಂದರೆ ನಾಳೆ ದಿವಸಕ್ಕೆ ಮಾತುಕತೆ ಮುಂದುವರೆದ ಮೇಲೆ ದುಡ್ಡಿಲ್ಲ ಅಂತಂದಾಗ ಸರ್ ಬರೋಕ್ಕಿಲ್ಲ. ನಾಳೆ ದಿವಸಕ್ಕೆ ನಿಮ್ಮ ಹುಡುಗನಿಗೂ ಇಲ್ಲಲ್ಲ ಇನ್ನೊಂಥವ ಆಗನೇಬೇಕು. ನಮ್ಮ ಹೆಣ್ಣು ಅಷ್ಟೇ. ಅದಕ್ಕೋಸ್ಕರನೇ ಸುಮ್ಮನೆ ತಗೆ ಸುಮ್ಮನೆ ಅದೇ. ಅಯ್ಯೋ ಅದನ್ನ ಹೇಳ್ಬೇಕು ತಾನೆ. ಈ ಥರ ಹಿಂಗೆ ಸಮಸ್ಯೆ ಅದೇ ಅಂತವೆ. ನಿಮ್ಮನ್ನ ಜೋರಾಗೆ ಮಾಡ್ಕೊಡಿ ಅಂತ ಕೇಳ್ತಿದ್ವಾ? ಹೆಂಗೋ ನಿಮ್ಗೆ ಇದ್ದಂಗೆ ಹೆಂಗೋ ಸುಮಾರಾಗಿ ಒಂದು ದೇವಸ್ಥಾನದ ದಾರೆ ಹೋಗಿ ಕೊಟ್ರು ಅದಕ್ಕೂ ಸರಿನೇ. ಅಯ್ಯೋ ಅಕ್ಕ, ಅದು ನಿಮ್ಮ ದೊಡ್ಡ ಗುಣ. ಈಗ ಪಾಪ ನಿಮಗೂ ದೊಡ್ಡ ಬದುಕ್ನವ್ರು ನೀವು. ಬರೋರು ಬರ್ತಾರೆ, ಹೋಗೋರು ಹೋಯ್ತಾರೆ. ಅದು ಹೆಂಗಕ್ಕ? ಪಾಪ ನಮ್ಮ ಇದಕ್ಕೆ ನೀವು ಪಾಪ ಅಯ್ಯೋ ಒಂದಿಸ್ಲು ಮದುವೆ. ಅದಕ್ಕೆ ಏನು ನಾವೇನು ಆಡಂಬರ ಮದುವೆನೇ ಮಾಡ್ಕೊಡಿ ಅಂತ ಕೇಳಿದ್ವಾ? ಈಗ ಹೇಳ್ತಾ ಇಲ್ವಾ ದೇವಸ್ಥಾನದಲ್ಲೇ ಮಾಡ್ಕೊಡಿ, ಸರಿಯಾ? ಅದು ಸರಿನೇ ಅಕ್ಕ. ಈಗ ನಮಗೆ ಹೆಂಗೆ ಆಗ್ಬಿಟ್ಟದೆ ಅಂದರೆ, ನಿಮ್ಮ ಕುಟಿ ಹೇಳ್ಕೊಳಕ್ಕೆ ಏನು ನಮ್ಮ ಅಕ್ಕ ತಂಗಿರಂಗಿದ್ದೀರಿ. ಒಂದು ಜೊತೆ ಕಿವಿಗೆ ಹೆಣ್ಣಿಗೆ ಹಾಲೇನೂ ಮಾಡಿಸ್ಮಡಗಿಲ್ಲ ನಾವು. ಆ ಥರ ಪರಿಸ್ಥಿತಿಲಿ ಈಗ ನಿಮಗೆ ಗೊತ್ತು ಚಿನ್ನದ ರೈಟ್ ಯಾವ ಥರ ಇರೋದೆ ಅಂತವ. ಹೆಂಗೆ ಚಿನ್ನ ಒಡವೆ ತಗೊಳ್ಳೋದು ಏನು ಕತೆ ಅನ್ನೋದು ಏತ್ನೇ ಆಗೋಗುತ್ತೆ. 10 ಗ್ರಾಮ್ ಚಿನ್ನ ತಗೋತೀವಿ ಅಂದ್ರೆ ಹೆಚ್ಚು ಕಮ್ಮಿ 1,80,000-90,000 ಕಂಡು ಉಂಟಾಯ್ತದಲ್ಲ. ಹೆಂಗಕ್ಕ ಮಾಡೋದು? ಒಂದು ಜೊತೆ ವಾಲೆ ಜುಮ್ಕಿನೂ ಮಾಡ್ಸೋಕ್ಕಾಗಿಲ್ಲ ಅಂದಾಗ ಮಕ್ಳುಗಳಿಗೆ ಯಾವಕ್ಕೂ ಆಸೆ ಆಕಾಂಕ್ಷೆಗಳು ಇರ್ತವೆ. ನಮ್ಮ ಪರಿಸ್ಥಿತಿ ಹಿಂಗದೆ. ಹೆಂಗೆ ಮಾಡೋದು ಏನೋ ಅಂತವ. ಅದಕ್ಕೆ ನಾವು ಸುಮ್ಮನೆ ಆಗೋಗಿದ್ದೊತ್ತಿಗೆ ಈ ಬಾರಿ ನಿನ್ಸೆ ಬಿಡೋದ ಅಂದ್ಬಿಟ್ಟು. ನೀವು ಸರಿ ಬಿಡಿ. ಅಲ್ಲ ಮದುವೆನೇ ನಿನ್ಸ್ಬಿಡ್ಬೇಕು ಅನ್ಕೊಬಿಟ್ಟಿದ್ರೆ ನೋಡಕ್ಕ ಹೇಳ್ತೀವಿ ಕೇಳ್ಕೊಳ್ಳಿ. ನಾವು ಗಂಜಿ ಕುಡಿದು ಜೀವನ ಮಾಡಿವಿ, ಆಮ್ಲಿ ಕುಡಿದು ಜೀವನ ಮಾಡಿವಿ, ಹುಳಿ ಕಾಳು ತಣ್ಣಿ ಕಾಳು ಬೇಯಿಸ್ಕೊಂಡು ಹೊಟ್ಟಿಗೆಲ್ದವತ್ತಿಗೆ ತಿನ್ಕೊಂಡು ತಣ್ಣೀರು ಕುಡ್ಕೊಂಬಂದಿವಿ. ನಮಗೂ ಗೊತ್ತು ವನವಾಸ ಏನು ಎಂತು ಅಂತವೆ. ಈಗ ನಮ್ಮ ಹೆಣ್ಣು ಮದುವೆ ಮಾಡ್ಬೇಕಾದ್ರು ನಮಗೆ ಹುಸಿ ಕಷ್ಟ ಆಗಿತ್ತಿಲ್ಲ ಕಣಕ್ಕೆ. ಅಷ್ಟು ಜಮೀನಿದ್ರು ಆರಂಭ ಮಾಡ್ತಿದ್ದಿಲ್ಲ ನಮ್ಮ ಹೊಟ್ಟೆಯವರು. ಹೆಂಗೆಂಗೋ ಮಾಡೋದು ಕೈ ಎತ್ತಂಗಿಲ್ಲ, ಮಾಡಿದ್ರು ಕೈ ಎತ್ತಂಗಿಲ್ಲ. ಹಿಂಗಾಗಿ ದುಡ್ಡಿಲ್ದೆ ಸಾಲ ಮಾಡಿ ಮದುವೆ ಮಾಡಿದ್ದು. ಆಗಲೇ 100 ಗ್ರಾಮ್ ಚಿನ್ನ ಮಾಡಿಸಿ ಅಷ್ಟು ಚೆನ್ನಾಗಿ ಛತ್ರದಲ್ಲೇ ಮದುವೆ ಮಾಡಿಕೊಟ್ಟಿದ್ದು ಸಾಲ ಮಾಡಿ. ಆ ಸಾಲದು ವನವಾಸ ಏನು ಎಂತು ಅನ್ನೋದು ನಮ್ಗೆ ಗೊತ್ತು. ಅದಕ್ಕೋಸ್ಕರ ನಾವು ಹೇಳೋದು, ನೀವೇನು ಸಾಲ ಮಾಡ್ಕೋಬೇಡಿ, ಏನು ಬೇಡಿ, ಸುಮ್ಮನಿರಿ ಅಂತ ಯಾಕೆ ಕೇಳ್ತೀನಿ ಹೇಳಿ. ನಾನು ಅದಕ್ಕೆ ಹೇಳೋದು ನಿಮಗೆ. ನೀವು ಸಾಲವು ಮಾಡಿ ಅದೇನೋ ಬೆಟಕ್ ಸೀರೆ ಉಡ್ಸ್ಬಿಟ್ಟು ಎನ್ಸ್ಕೊಳಕ್ಕದ? ಬೇಡಿ ಅವೆಲ್ಲ ಬೇಡ, ಸುಮ್ಮನಿರಿ ನೀವು. ವಾಲೆ ಜುಮ್ಕಿ ತಂದಿಲ್ಲ ಅಂತ ನಾವು ಕೇಳಕ್ಕೆ ಬರ್ತಿದ್ವಾ ನಿಮಗೆ? ಅದೇನೋ ವಾಲೆ ಜುಮ್ಕಿಯೋ ತಾಲಿಯೋ ವಾಲೆ ತಾಲಿ ತರಬೇಕಾಗಿದ್ದು ನಾವು ತತ್ತೀವಿ. ವಾಲೆ ಜುಮ್ಕಿನ ಹೆಚ್ಚುಕಟ್ಟಾಗಿರೋವನ್ನೇ ಮಾಡಿಸ್ತೀನಿ ನಾನು, ಸರಿ ಯಾಕೆ? ಒಂದು 10 ಗ್ರಾಮ್ಗೆ ವಾಲೆ ಜುಮ್ಕಿ ಮಾಡಿಸೋ ಸಾಕಲ್ವಾ? ತಾಲಿ ತತ್ತೀವಿ, ವಾಲೆ ಜುಮ್ಕಿ ಮಾಡಿಸ್ಕೊ ಬರ್ತೀವಿ. ನೀವು ಅಚ್ಚುಕಟ್ಟಾಗಿ ಒಂದು ದೇವಸ್ಥಾನದಲ್ಲಿ ಒಂದು ದಾರೆ ಉದ್ಕೊಡಿ. ಇನ್ನೇನು ಇಷ್ಟಯ. ಅಯ್ಯೋ ನೀವೇನೋ ಮಾಡ್ತೀರಿ ಅಂದ್ಬಿಟ್ಟು ನಾವೇ ಪಾಪ ನಿಮ್ಮ ಕೈಲಿ ಮಾಡಿಸ್ಕೊಳಕ್ಕೆ ನಮಗೂ ಬೇಜಾರಲ್ವಕ್ಕ. ಅಯ್ಯೋ ಯಾಕಣ್ಣ, ಈಗ ನಾವೇನು ವಾಲೆ ತಂದ್ರೆ ಅದು ನೀವು ಇಕ್ಕತ್ತೀರ? ನಮ್ಮ ಸೊಸೆ ಇರ್ತಾನೆ, ನಮ್ಮ ಸೊಸೆ ಅಂತಾರೆ ಇಕ್ಕೊಂಬರೋದು ನಮ್ಮ ಮನೆಗೆ. ಅಯ್ಯ ಬಿಡಿ, ಇದ್ದಿದ್ರೆ ಈ ಬಾರಿ ಮನೆ ಕಟ್ಟಿದ್ರೆ ಚೆಂದಾಗಿ ಅಚ್ಚುಕಟ್ಟಾಗಿ ಒಡವೆ ಮಾಡಿಸ್ಕೊಂಡು ನಾನು ಮದುವೆ ಮಾಡ್ಕೊಂಡು ಕರ್ಕೊ ಹೋಗೋನು. ಈಗ ನಮಗೂ ಸಮಸ್ಯೆ ಅದೇ. ಅದಕ್ಕೋಸ್ಕರ ಮುಂದಕ್ಕೆ ನಾವು ನಮ್ಮ ಸೊಸೆನ ಹಂಗೆ ಇರ್ಸ್ಕೊಳಕ್ಕಿಲ್ಲ. ನಮ್ಗೆ ಗೊತ್ತು ಹೆಂಗೆ ನೋಡ್ಕೋಬೇಕು ಮಟ್ಟಬೇಕು ಅಂತ. ಈಗ ಸದ್ಯಕ್ಕೆ ಒಂದು ಜೊತೆ ವಾಲೆ ಜುಮ್ಕಿ ಮಾಡಿಸ್ಬಿಟ್ಟು ಮದುವೆ ಮಾಡ್ಕೊಂಡು ನಾವು ಹೋಯ್ತೀವಿ. ಸರಿಯಾ? ವಾಲೆ ತತ್ತೀವಿ, ಯಾವ್ದಾದ್ರು ದೇವಸ್ಥಾನದಲ್ಲಿ ದಾರೆ ಓದಿ ಕಳಿಸಿ ನಗ್ನಾಗಿತ್ತವೆ. ಏನಪ್ಪ ಈಗ ಮುಖಾಮುಖಿ ನೀವೇ ಮಾತಾಡ್ತಾ ಇದ್ದೀರಿ, ನಮ್ದೇನು ಇಲ್ಲ ಮಧ್ಯದಲ್ಲಿ.
ಈಗ ಸರಿಯಪ್ಪ. ಅಯ್ಯೋ ಅಣ್ಣ ನಮಗೆ ಬೇಜಾರಾಯ್ತದೆ ಕಣ ನಿಜವಾಗ್ಲೂ ಈಗ ಮಾಡ್ಕೊಂಡ್ರು ಇವರು ಈಗ ಕಾಲೇಜ್ ತಾರಿ ತರಲಿ ನಾವೊಂದು ಸಣ್ಣ ಪುಟ್ಟದ ಮಾಡಿ ಒಂಚೂರು ದೇವಸ್ಥಾನದಲ್ಲಿ ಒಂದು ದಾರೆ ಹೋಗಿ ಕೊಡ್ತೀವಿ ದೇವಸ್ಥಾನದಲ್ಲಿ ದಾರೆ ಊದ್ ಕಳಿಸಿ ಕಾರ್ನಾಲೆ ಜೋರಾಗಿ ಮಾಡ್ಕೊತೀವಿ ನಾವು ಎಷ್ಟು ಜನನಾದ್ರು ಕರ್ಕೊಬನ್ನಿ ಇನ್ನೇನು ಏನು ಅದೇನೋ ಅಂತಿರಂತೆ ಹಂಗೆ ಬೆಟ್ಟಕ್ಕೆ ಸೀರೆ ಉಡ್ಸ ಎನ್ಸ್ಕೊಳಕ್ಕೆ ಆಯ್ಕಿಲ್ಲ ಇವತ್ತು ನೀವಿರೋ ಪರಿಸ್ಥಿತಿಲಿ ನೀವು ಎಷ್ಟು ಕಾಯ್ತದೆ ಅಷ್ಟು ಮಾಡ್ಕೋಬೇಕು ಎಟ್ಕೆ ನಿಗರಿ ಯಾಕೆ ಕಷ್ಟಪಡಬೇಕು ಬೇಡ ಸುಮ್ಕಿರಿ. ಏನೋ ಬಿಡಕ್ಕ ಒಂದು ಅಡ್ಗುಣ ನಿಜವಾಗ್ಲೂ ಅದನ್ನ ಹೆಂಗೆ ಹೇಳೋದು ನಮ್ಮ ತವಿ ಈ ಪರಿಸ್ಥಿತಿಲಿ ಅಂತ ನಿಮ್ಮ ಕೂಟೆ ಹೆಂಗೆ ಹೇಳ್ಕೊಳ್ಳೋದು ಅಂತಲೇ ತಲೆ ಕೆಟ್ಟೋದಂಗೆ ಆಗಿತ್ತು ಕನಕ. ನಿಜವಾಗ್ಲೂ ಬೆಟ್ಟದ ಗಾತ್ರ ಇದ್ದಿದ್ದ ಸಮಸ್ಯೆ ಎಲ್ಲನೂ ಸಣ್ಣ ಚಿಕ್ಕದಾಗಿ ಎಲ್ಲನೂ ಇದು ಮಾಡಿಬಿಟ್ರಿ ನೀವು ಐಸ್ಕಾರ್ಗೋಗಂಗೆ ಕಾರ್ಗೋಗಂಗೆ ಮಾಡಿಬಿಟ್ರಿ ಕನಕ. ನಿಜವಾಗ್ಲೂ ಈಗ ಹೆಂಗೆ ಹೇಳೋದು ನಿಮ್ಗೆ ಅನ್ಕೊಂಡು ಅದೇ ಒಂದು ಯತ್ನಲ್ಲಿ ಹೇಳ್ತೀರ ನಾವು. ಆಯಿತು ಸುಮ್ಮನಿರಿ ಬೇಜಾರು ಮಾಡ್ಕೋಬೇಡಿ ನೀವು. ಅಯ್ಯೋ ಅಂತ ಕಾಲಕ್ಕೆ ನಿಮ್ಗೆ ಅನುಕೂಲ ಆದ ಕಾಲಕ್ಕೆ ನಿಮ್ಮ ಮಕ್ಳಿಗೆ ನೀವು ಮಾಡಿಸ್ಕೊಡಿವ್ರಿ ನಾವು ಬೇಡ ಅಂತ ಅನ್ನಕ್ಕಿಲ್ಲ. ಈಗ ನೀವು ಜಾಸ್ತಿ ತಲೆಗೆಡ್ಸ್ಕೊಬೇಡಿ. ಅಯ್ಯೋ ಈಗ ಯಾಕೆ 3-4 ದಿವಸ ಫೋನೇ ಮಾಡ್ತಾ ಇಲ್ವಲ್ಲ ಅನ್ಕೊಂಡು ಅದೇ ಒಂದು ಯತ್ನಾಗ ಹೋಗಿತ್ತು ಅದನ್ನ ಫೋನ್ ಯಾರು ಏನಾರು ಹೇಳ್ಬಿಟ್ರ ಏನು ಕತೆ ನಿಮ್ಮ ಅಕ್ಕ ತಗ ಹೋಗಿತ್ತಲ್ಲ ಅಕ್ಕ ಅದಕ್ಕೆ ಏನಾರು ಹೇಳ್ಗಿಳಿದಾರೇನೋ ಅಕ್ಕಿಬ್ರೆಲ್ಲ ಹಿಂಗೆ ಬೇಡ ಅಂತ ಇದು ಮಾಡ್ತಾ ಇದಾರೇನೋ ಅನ್ಕೊಂಡು ಅಯ್ಯೋ ಛೇ ಇಲ್ಲ ಕನಕ ನಿಜವಾಗ್ಲೂ ಕೇಳ್ತಂತೆ. ಈಗ ಎಣ್ಣೆ ತರೋ ಅಂದರೆ ನಮಗೂ ಯಾಕೆ ಒಂದು ಭಯ ಇರೋಕ್ಕಿಲ್ವ ನಮ್ಮ ಅಕ್ಕ ಹಂಗೆ ಓ ಕೇಳ್ತಂತೆ ಕೇಳಿದ್ಕುವೆ ಭಾಳ ಒಳ್ಳೆ ಜನ ಅಂತರ ಮನೆಗೆ ಮಾಡಿದ್ರೆ ಇನ್ನೆಂತರ್ಗೆ ಮಾಡಿರಿ ಮಾಡಿ ಭಾಳ ಒಳ್ಳೆಯವರು ಅಂತ ಅಂದ್ರಂತೆ ಕನಕ. ನಮ್ಮ ಅಕ್ಕ ಅದನ್ನೇ ಅಂತಿತ್ತು ಬಿಡು ಇಷ್ಟು ಒಳ್ಳೇದು ಅಂತ ಅನ್ಸ್ಕೊಂಡವ್ರಲ್ಲ ನಿಮ್ಮಿಬ್ರಾಳು ಮಕ್ಳ ಬಗ್ಗೆನೂ ಹೊಗಳ್ತಿರಂತೆ ನಿಮ್ಮ ಬಗ್ಗೆನೂ ಹೊಗಳ್ತಿರಂತೆ ಭಾಳ ಒಳ್ಳೆಯವರು ಅವರು ಪಾಪ ಮಾಡ್ರು ಅಚ್ಚುಕಟ್ಟಾಗಿ ಇರ್ತಾಳೆ ಅಂತ ನಿಮ್ಮ ಮಗಳು ನಿಮ್ದಾಗಿ ಇರ್ತಾಳೆ ಮಾಡಿ ಅಂತ ಅಂದ್ರಂತೆ. ಒಳ್ಳೇದನ್ನೇ ಯಾವತ್ತಿದ್ರು ಒಳ್ಳೇದು ಅಂತಾರೆ ಹೊರತು ಕೆಟ್ಟದು ಅನ್ನೋಕ್ಕದಕ್ಕ. ನೋಡಿ ಈಗ ನಿಮ್ಮಲ್ಲಿರೋದು ಅರ್ಥನವ ಫೋನಲ್ಲಿ ಈ ವಿಷಯನೇ ಹೇಳಿಲ್ಲ ನೀವು ನನಗೆ ಇಲ್ಲಿ ಬಂದ್ಬಿಟ್ಟಿದ್ದೆ ಹೇಳ್ತಾ ಇದ್ದೀರಿ ನಿಜವಾಗ್ಲೂ ಭಾಳ ಖುಷಿ ಆಯಿತು ಬಿಡಕ್ಕ. ನಿಮ್ಮಂತೆ ಗಂಡೆತ್ತರು ನಿಮ್ಮಷ್ಟು ಒಂಚೂರು ಅಗ್ರವಾಗಿದ್ಬಿಟ್ರೆ ಎಣ್ಣೆತ್ತರು ಕಷ್ಟವೇ ಇಲ್ಲ. ಮನೆ ಬೆಳಗ್ಗೆ ಮಹಾಲಕ್ಷ್ಮಿಗೆ ನಾವು ಒಂದು ಜೊತೆ ವಾರ ಜುಮ್ಕಿ ಮಾಡಿಸ್ಬಿಟ್ರೆ ಬಸ್ತಾನ ಬತ್ತಿತಾನ ಇವತ್ತು ನಮ್ಮ ಮನೆ ಬೆಳಕು ಮಾಡಕ್ಕೆ ಬತ್ತಿರೋಳು ಅವಳಿಗೋಸ್ಕರ ನಾವು ಏನಾದ್ರು ಮಾಡೋದ ಇದ್ದಿದ್ರೆ ಇನ್ನೂ ಜಾಸ್ತಿ ಒಡವೆ ಮಾಡ್ಕೊಳ್ಳೋನು ಪರಿಸ್ಥಿತಿ ಹಿಂಗದೆ ಅದರಿಂದ ಅಷ್ಟೇ. ಯಾವ ಬಿಡಕ್ಕ ಪಾಪ ನೀವು ಇಷ್ಟನ್ನೇ ಮಾಡಿದಿರಿ ಪಾಪ ಅದಕ್ಕೊಂದು ಲೆಕ್ಕಾಚಾರ ಬಿಡ್ವಾ ಏನರಪ್ಪ. ಈಗ ಮಾತುಕತೆಗೆ ಈಗ ಮಾತಾಡ್ಕೊಂಡಿವಿ ಈಗ ಎಂಗೇಜ್ಮೆಂಟ್ ಅಂತ ಬೇಡ ಒಂದು ಮಾಡ್ಕೊಂಡು ಮದುವೆ ಮಾಡ್ಕೊಟ್ಬಿಡಿ ಯಾವ್ದಾರ ಲಗ್ನ ಗುರ್ತಾಕ್ಸ್ಕೊಂಡು. ನಿಮ್ಮ ಕಡೆ ಯಾರು ನೋಡಕ್ ಬರ್ಬೇಕಾ ನಿಮ್ಮ ಇವರು ನಮ್ಮ ಮಳಿಮಯ್ಯ ನಮ್ಮ ಮಗಳು ಬಂದು ನೋಡ್ಕೊಂಡು ಬರ್ಲಿ ನೋಡು ಹಾಲೆ ಮಾತಾಡ್ಕೊಂಡವ್ರೆ ಕತ್ತಾಡ್ಕೊಂಡವ್ರೆ ಅಂತ ಅನ್ಕೋತಾರೆ. ಆಮೇಲೆ ನಮ್ಮ ಮಳಿಮಯ್ಯ ಒಂಚೂರು ಕರ್ಬ್ಲ ಅವ್ನಿಗೆ ಯಾವುದೇ ಕಾರಣಕ್ಕೂ ವಾಳೆ ಜುಮ್ಕಿ ಸುದ್ದಿ ಗೊತ್ತಾಗದ್ ಬೇಡ ನೀವೇ ಮಾಡಿಸಿದಿರಿ ಅಂತ ಅನ್ಲಿ ನನ್ನ ಮಗಳೇನು ಅನ್ನಕ್ಕಿಲ್ಲ ಯಾರಿಗೂ ಹೇಳೋದು ಬೇಡ ಒಟ್ಟಿಗೆ ಆಯ್ತಾ. ಈಗ ಅವ್ರಿಬ್ರು ಗಂಡು ಹೊರ್ತು ಬಂದು ನೋಡ್ಕೊ ಬರ್ಲಿ ಏನಂದ ನೋಡ್ಬಿಟ್ಟು ಆಮೇಲಿಂದ ಮುಂದುವರೆಕಾಯ್ತದೆ. ಸುಮ್ಮನೆ ಕಾಂದೋದ್ರಾಗೆ ಈಗ ನಮ್ಮ ಹೆಣ್ಣಿಗೆ ಫೋನ್ ಮಾಡಿ ಹೇಳ್ಬೇಕು ನಾನು ಹಿಂಗೆ ಹೆಣ್ಣು ನೋಡಕ್ಕೆ ಹೋಗಿದ್ದು ಬಂದ್ರವ ನೋಡ್ಕೊಂಡು ಹೋಗಿ ಅಂತವ ಅವಳು ಏನಂದಳು ಅವಳು ಬಾರಿ ತಿಳ್ಕೊಬೇಕಲ್ವಾ. ನೋಡಿ ನಮ್ಮವ್ವ ಕೇಳಿಲ್ಲ ತಾನೇ ಎಲ್ಲ ನಿರ್ಧಾರ ತಗೊಂಡಾಳೆ ಅಂತಾರೆ. ಅಯ್ಯೋ ಬಂದು ನೋಡ್ಲಿ ಸುಮ್ಕಿರಕ್ಕ ಪಾಪ ಅವ್ರಿಗೆ ಆಸೆ ಇರಕ್ಕಿಲ್ವಾ ಬಂದು ನೋಡ್ಲಿ ಸುಮ್ಕಿರಿ. ನಿಜವಾಗ್ಲೂ ನಿಮ್ಮಂಥ ದೊಡ್ಡ ಗುಣ ಇರೋದು ಭಾಳ ಕಮ್ಮಿ ಕನಕ ಇವತ್ತಿನ ಪ್ರಪಂಚದಲ್ಲಿ. ಎಷ್ಟೊಂದು ಒಳ್ಳೆಯವ್ರಕ್ಕ ನೀವು ನಿಜವಾಗ್ಲೂ ನಿಮ್ಮ ತಕ್ಕನಾಗಿ ನನ್ನ ಮಗಳು ಒಳ್ಳೆ ಕನಕ ಮಾತ್ರ. ಸುಮ್ಮನೆ ನನ್ನ ಮಗಳು ನಾನು ಎತ್ತಿರೋ ಮಗಳು ಅಂತ ಅನ್ನಕ್ಕಿಲ್ಲ. ನನ್ನ ಮಗಳು ಆರ್ಕೋದಳಲ್ಲ ಮುರುಕ್ ಬಂದವಳಲ್ಲ ಭಾಳ ಒಳ್ಳೆ ತಂದಲ್ಲ ಅವಳೆ ಇಲ್ಲಿ ಗಂಟ್ಲುವೆ ಇನ್ನು ಮುಂದಕ್ಕೂ ಹಂಗೆ ಇರ್ತಾಳೆ ಅನ್ನೋ ನಂಬಿಕೆ ನಮ್ಗೆ ಅದೇ ಅಲ್ವಕ್ಕ ಬೇಕಾಗಿರೋದು ಅದೇ ಅಲ್ವಾ. ಇನ್ನೇನಪ್ಪ ಎಲ್ಲರೂ ಚೆನ್ನಾಗಿದ್ದೀರಾ. ಅಯ್ಯೋ ನೋಡಿ ಇಲ್ಲಿ ಇವರು ದುಡ್ಡು ಕಾಸಿಲ್ಲ ಅಂದ್ಕೊಂಡು ನಮ್ಮ ಹುಡುಗನೂ ಒಪ್ಕೊಳ್ಳೋದೆ ಹುಡುಗಿ ನಮಗೂ ಇಷ್ಟ ಆಗುತ್ತೆ ಈಗ ಬೇಡ ಅಂತವ್ರೆ ಅದಕ್ಕೆ ಅದು ಹೆಂಗೆ ಇವತ್ತು ಹೆಣ್ಣು ಸಿಗೋದೆ ಕಷ್ಟ ಅಂತಂದ್ರೆ ಒಂದು ಒಳ್ಳೆ ಹೆಣ್ಣು ಸಿಕ್ಕದೆ ಅದಕ್ಕೆ ಯಾಕೆ ಬಿಡಬೇಕು ಅಂದ್ಬಿಟ್ಟು ನಾವೇ ಖರ್ಚಾಗ ಮದುವೆ ಮಾಡ್ಕೊಳ್ಳೋದು ಅಂದ್ಕೊಂಡು ತೀರ್ಮಾನ ಮಾಡ್ಕೊಂಡಿರ್ಬೇಕಂದ್ರಪ್ಪ. ಸರಿ ಮತ್ತೆ ಬರೋರೆ ಹಂಗೆ ವೀಡಿಯೋ ಹೆಂಗೆ ಅನಿಸ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ. ವೀಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ ಶೇರ್ ಮಾಡಿ. ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಗೆ ಹೆಚ್ಚು ಸಪೋರ್ಟ್ ಮಾಡ್ರಪ್ಪ. ಬರೋರು ಮತ್ತೆ ನಮಸ್ಕಾರ.